ನೀವೆಲ್ಲರೂ ಹಂಪಿಯನ್ನ ನೋಡೇ ಇರ್ತೀರಾ, ಕಲ್ಲಿನ ರಥ ನೋಡಿ ಬೆರಗಾಗಿರ್ತೀರಾ. ಆದ್ರೆ ಇಲ್ಲಿ ಅಂಥದ್ದೇ ರಥ ಬಿದಿರಿನಲ್ಲಿ ಅರಳಿಬಿಟ್ಟಿದೆ. ಈ ಅದ್ಭುತ ರಥದಲ್ಲಿ ಗಣಪ ವಿರಾಜಮಾನನಾಗಿ ಕೂತಿದ್ದಾನೆ. ಈ ಕುರಿತ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇದು ತೇಟು ಹಂಪಿ ಶೈಲಿಯ ರಥ. ವಿಶ್ವ ಪರಂಪರೆಯ ತಾಣದಲ್ಲಿರೋ ಕಲ್ಲಿನ ದೇಗುಲದ ಮಾದರಿಯ ರಥ. ಆದರೆ ಇಲ್ಲಿ ಈ ರಥ ಅರಳಿರೋದು ಕಲ್ಲಿನಲ್ಲ, ಬದಲಾಗಿ ಬಿದಿರಿನಲ್ಲಿ. ಹಾವೇರಿಯ ರಾಣೆಬೆನ್ನೂರಿನಲ್ಲಿ ಹಂಪಿ ಶೈಲಿಯ ರಥ ಬಿದಿರಿನಲ್ಲಿ ಅರಳಿದೆ. ಮೇದಾರ ಸಮಾಜದ ಯುವಕರು ಬಿದಿರಿನಲ್ಲಿ ಅದ್ಭುತ ರಥವನ್ನು ರಚಿಸಿದ್ದಾರೆ. ಸುಮಾರು 1,000ಕ್ಕೂ ಅಧಿಕ ಬಿದಿರಿನ ಬೊಂಬುಗಳನ್ನು ಬಳಸಿ ನಿರ್ಮಿಸಿದ್ದಾರೆ. ಈ ಸುಂದರ ರಥದಲ್ಲಿ ಗಣಪ ವಿರಾಜಮಾನವಾಗಿದ್ದಾನೆ. ಸುಮಾರು 50ಕ್ಕೂ ಅಧಿಕ ಕೆಲಸಗಾರರು 40 ದಿನಗಳ ಕಾಲ ಕೆಲಸ ಮಾಡಿ ಈ ವಿಶಿಷ್ಟ ರಥವನ್ನು ನಿರ್ಮಿಸಿದ್ದಾರೆ. ಇದಕ್ಕಾಗಿ ಈ ಸಮಾಜದ ಯುವಕರೇ ಸುಮಾರು 6 ಲಕ್ಷ ಹಣವನ್ನು ಖರ್ಚು ಮಾಡಿದ್ದಾರೆ. ಸುಂದರ ಬಿದಿರು ರಥದಲ್ಲಿ ಗಣೇಶನನ್ನು ಪ್ರತಿಷ್ಠಾಪಿಸಿದ್ದಾರೆ. ಇವತ್ತು ಗಣೇಶ ವಿಶೇಷ ಏನಂದರೆ, ನಮ್ಮ ಮೇದಾರ ಸಮಾಜದಲ್ಲಿ ಒಂದು ಹಂಪಿಯಲ್ಲಿರ್ತಕ್ಕಂಥ ಕಲ್ಲಿನ ರಥವನ್ನು ನಾವು ಸಂಪೂರ್ಣವಾಗಿ ಬಿದಿರಿನಿಂದನೇ ಮಾತ್ರ ತಯಾರು ಮಾಡಿದ್ದೀವಿ. ಇದು 46ನೇ ವರ್ಷದ ಗಣೇಶೋತ್ಸವದ ಅಂಗವಾಗಿ ಬಿದಿರಿನ ರಥದಲ್ಲಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಇದು ಪ್ರತಿ ದಿವಸ ಸುಮಾರು 50ರಿಂದ 150 ಹುಡುಗರು ಸಹ ಈ ಒಂದು ಕೆಲಸದಲ್ಲಿ ಭಾಗವಹಿಸಿ ಇದು ಒಂದು ಹಂಪಿಯ ಬಿದಿರಿನ ರಥವನ್ನು ತಯಾರು ಮಾಡಿದ್ದಾರೆ. ಸುಮಾರು 30ರಿಂದ 45 ದಿವಸವರೆಗೆ ನಾವು ಇದನ್ನ ಭಾಳ ಸ್ಪೀಡಾಗೇ ಮಾಡಿದ್ದೀವಿ ಕೆಲಸನ. ಸುಮಾರು 5ರಿಂದ 6 ಲಕ್ಷ ರೂಪಾಯಿ ಕೆಲಸ ಆಗಿದೆ. ಹಂಪಿಯ ಕಲ್ಲಿನ ರಥದ ತದ್ರೂಪದಂತೆ ಬಿದಿರಿನಲ್ಲಿ ರಥ ಅರಳಿದೆ. ಗಣೇಶನ ದರ್ಶನಕ್ಕೆ ಬರುವ ಜನರು ಈ ಕಲಾಕೃತಿಯನ್ನು ನೋಡಿ ಖುಷಿ ಪಡ್ತಿದ್ದಾರೆ. ಕುಟುಂಬ ಸಮೇತ ಬರುವ ಭಕ್ತರು ಬಿದಿರಿನ ರಥದ ಮುಂದೆ ನಿಂತು ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸುತ್ತಿದ್ದಾರೆ. ಭಾಳ ಸೂಪರ್ ಆಗಿದೆ. ಜಲ್ದಿ ಕಳಿಸ್ಬೇಡ್ರಿ. ಈ ವಿಶೇಷ ಗಣಪತಿನ ಮಂಟಪ ಏನು ಮಾಡಿದ್ರಲ್ಲ, ಇದನ್ನು ಆದಷ್ಟು ಬೇಗ ಅದನ್ನು ಕಳಿಸೋ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡ್ರಿ. ಇನ್ನೂ ಎಷ್ಟು ದಿನ ಇಡೋ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾರೆ ಜನ. ಮುಂದಕ್ಕೆ ಏನಿಲ್ಲ, ಈ 9 ದಿನ ಕಾಲ ಅವಕಾಶ ನಾವು ತೊಗೊಂಡ್ಬಿಟ್ಟಿದ್ದೀವಿ. ತೀರ್ಮಾನ ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಮಿಟಿರಲ್ಲ. ಸಮಾಜ ಕೂಡ ಅದೇ ತೀರ್ಮಾನ ಕೊಟ್ಟಿದ್ದಾರೆ. ಏನು ಬಂದಷ್ಟೆಲ್ಲ ಯಾರು ನೋಡ್ಬೇಕಂತಿದೆ ನೋಡ್ತಾ ಇದ್ದಾರೆ. ಏನು ನೋಡಿಲ್ಲ ಅಂತಂದ್ರೆ ಅವ್ರು ನೋಡಿದಿಲ್ಲ. ಎಷ್ಟು ಸಾಗುತ್ತೆ ನೋಡೋದು. ಮುಂದಕ್ಕೆ ಏನಾರ ಅಂತ ಒಂದು ವಿಚಾರ ಇತ್ತಪ್ಪ ಅಂದ್ರೆ ಮುಂದೆ ಬೆಳೆಸೋ ಪ್ರಯತ್ನ ಮಾಡ್ತೀವಿ. ಪ್ಲಾಸ್ಟಿಕ್ ಕಬ್ಬಿಣ ಬಳಕೆಯಿಂದ ಬಿದಿರಿಗೆ ಬೆಲೆ ಕುಸಿದಿದೆ. ಮೇದಾರ ಜನಾಂಗ ಬಡವಾಗಿದೆ. ಎಷ್ಟಾದರೂ ಗಣೇಶ ಹಬ್ಬದಲ್ಲೂ ಬಿದಿರಿನಲ್ಲಿ ರಥ ರಚಿಸಿ ಜನರ ಗಮನ ಸೆಳೆದಿದ್ದಾರೆ. ಸರ್ಕಾರ ಮೇದಾರ ಸಮುದಾಯದ ಕಡೆ ಗಮನ ಹರಿಸಿ ಸೂಕ್ತ ಕಾಯಕಲ್ಪ ಮಾಡಬೇಕಿದೆ. ಮಾರುತಿ ಬಿಎಂ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಮುನಿರತ್ನಗೆ ಪ್ರಶ್ನೆಗಳ ಸುರಿಮಳೆ. ನಿಮಗೂ ಚೆಲುವರಾಜು ಹೇಗೆ ಪರಿಚಯ? ಆಡಿಯೋದಲ್ಲಿರೋದು ನಿಮ್ಮದೇ ಧ್ವನಿನ. ಎಷ್ಟೇ ಕೇಳಿದ್ರೂ ನಾನೇನು ತಪ್ಪು ಮಾಡಿಲ್ಲ, ಇದು ರಾಜಕೀಯ ಷಡ್ಯಂತ್ರ ಅಂತಿರೋ ಶಾಸಕ. ಇದು ರಾಜಕೀಯ ಷಡ್ಯಂತ್ರ, ನನ್ನ ಸಿಲುಕಿಸಿದ್ದಾರೆ. ಚೆಲುವರಾಜು ವೇಲು ನಾಯಕ್ ಜೊತೆಯಲ್ಲಿದ್ದವರೇ. ಉಂಡ ಮನೆಗೆ 2 ಬಗೆದಿದ್ದಾರೆ ಅಂತ ಅಳಲು. ತಾಯಿ ಕೇಳಿದ್ದಾರೆ, ನನ್ನ ಹೆಂಡತಿ ಕೇಳಿದ್ದಾರೆ, ನನ್ನ ಮಗು 10 ವರ್ಷದ ಮಗುನ ಕೇಳ್ತಾರೆ. ತುಂಬ ನೋವಾಗುತ್ತೆ ಹೇಳ್ಕೊಳ್ಳೋಕ್ಕೆ. ಪೊಲೀಸರು ಅದೆಷ್ಟೇ ತಿರುಗಾಮರ್ಗ ಪ್ರಶ್ನೆಗಳನ್ನ ಕೇಳಿದ್ರು ಮುನಿರತ್ನ ಮಾತ್ರ ಏನೂ ಬಾಯಿ ಬಿಡ್ತಾ ಇಲ್ಲ. ಪೊಲೀಸರಿಂದ ತನಿಖೆ ನಡೀತಾ ಇದ್ರೆ ಮತ್ತೊಂದು ಕಡೆ ಬಿಜೆಪಿ ಇದನ್ನ ದ್ವೇಷದ ರಾಜಕಾರಣ ಅಂತ ಇದೆ. ಕಾಂಗ್ರೆಸ್ ಮಾತ್ರ ಶಾಸಕ ಮುನಿರತ್ನ ವಿರುದ್ಧ ಹರಿಹಾಯ್ತಾ ಇದೆ. ಸದ್ಯಕ್ಕಂತೂ ಮುನಿರತ್ನಗೆ ಕಾನೂನು ಸುಳಿ ಸುತ್ತಕೊಂಡಿದ್ದು ಮುಕ್ತಿ ಸಿಗೋದು ಕಷ್ಟವೇ ಅಂತ ಹೇಳಲಾಗ್ತಾ ಇದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುನಿರತ್ನರದ್ದು ಎನ್ನಲಾಗಿರುವಂತಹ ಆಡಿಯೋ ವೈರಲ್ ಬೆನ್ನಲ್ಲೇ ಎಫ್ಐಆರ್ ಆಗಿ ಶಾಸಕ ಅರೆಸ್ಟ್ ಕೂಡ ಆಗಿದ್ದಾರೆ. ಆದ್ರೀಗ ಈ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಏನದು? ಈ ಸ್ಟೋರಿ ನೋಡಿ. ಮುನಿರತ್ನ ಬಂಧನ ಕೇಸ್ಗೆ ಬಿಗ್ ಟ್ವಿಸ್ಟ್. ಚೆಲುವರಾಜು ಮೇಲೆ ಇತ್ತ ಭಾರಿ ಒತ್ತಡ.
ಜಾತಿ ನಿಂದನೆ ಹಾಗೂ ಜೀವ ಬೆದರಿಕೆ ಹಾಕಿದ್ದಾರೆ ಎಂಬ ಆರೋಪದ ಮೇಲೆ ಮುನಿರತ್ನರನ್ನ ಅರೆಸ್ಟ್ ಮಾಡಲಾಗಿದೆ. ಶಾಸಕರ ವಿರುದ್ಧ ಚೆಲುವರಾಜು ದೂರು ನೀಡಿದ ಬಳಿಕ ಫಿಲ್ಮ್ ಸ್ಟೈಲ್ನಲ್ಲಿ ಬಂಧಿಸಲಾಗಿದೆ. ಆದ್ರೀಗ ಈ ಕೇಸ್ಗೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದೂರು ನೀಡಿರೋ ಚೆಲುವರಾಜು ಮೇಲೆ ಹನುಮಂತರಾಯಪ್ಪ ಒತ್ತಡ ಹೇರಿದ್ರ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಇಬ್ಬರು ಮಾತನಾಡಿದ್ದು ಎನ್ನಲಾದ ಆಡಿಯೋ ವೈರಲ್ ಆಗಿದ್ದು, ರಿಪಬ್ಲಿಕ್ ಕನ್ನಡ ಈ ಆಡಿಯೋ ದೃಢೀಕರಿಸೋದಿಲ್ಲ. ಆಡಿಯೋ ರಿಲೀಸ್ ಮಾಡಿದ ಮುನಿರತ್ನ ಬೆಂಬಲಿಗರು ಚೆಲುವರಾಜುಗೆ ಟೆಂಡರ್ ರದ್ದು ಮಾಡುವ ಬೆದರಿಕೆ ಹಾಕಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ಸಣ್ಣ ಸಂಗತಿಗೆ ಕಂಪ್ಲೇಂಟ್ ಕೊಟ್ಟಿದೆಯಾ, ನಮ್ಮದೇ ಸರ್ಕಾರ ಇದೆ, ತಲೆ ಕೆಡಿಸ್ಕೊಳ್ಬೇಡ ಅಂತ ಹನುಮಂತರಾಯಪ್ಪ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ರಿವೀಲ್ ಆಗಿದೆ. ಚೆಲುವರಾಜು ಎಲ್ಲಿ ನೆನ್ನೆ ಎಲ್ಲ ಫೋನ್ ಮಾಡಿದೆ ಎತ್ತಲಿಲ್ಲ. ಅದ್ಯಾವುದೋ ಸಣ್ಣ ಇದಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯಾ? ಬಾ, ನಾನು ಅದು ಹೇಳಿ ವೇಲುಗ ಅವ್ರ ಹುಡುಗರಿಗೆಲ್ಲ ಹೇಳಿ ಸರಿ ಮಾಡಿಸ್ತೀನಿ, ತಲೆ ಕೆಡ್ಸ್ಕೊಂಬೇಡ, ಎಲ್ಲೂ ಹೋಗ್ಬೇಡಪ್ಪ. ನೀನು ನಮ್ಮ ತಾಲೂಕು ಒಕ್ಕಲಿಗರಾಗಿತ್ತು, ಸುಮ್ಮನೆ ಯಾವನ ಹತ್ರನೂ ಹೋಗಕ್ಕೇನು ಇದು ಮಾಡಕ್ಕೆ ಹೋಗ್ಬೇಡ. ಬಾಯಲ್ಲಿ ನೀನು ಅದು ಇದು ಮಾಡಿಸ್ತೀನಿ ಬಾ. DCP ಹತ್ರನೂ ಬೇಡ, ಕಮಿಷನರ್ ಹತ್ರನೂ ಬೇಡ. ಹಂಗೇನೋ ಹೋಗ್ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ, ಹೇಳ್ತೀನಿ ಬಾ. ಒಳ್ಳೆ ಕತೆ ಇಲ್ಲ. ಗೌರ್ಮೆಂಟ್ ನಮ್ದೈತೆ, ನೀನು ಯಾರ್ಯಾರ ಹತ್ರ ಹೋದ್ರೆ ನೀನು ಸಾಲ್ವ್ ಆಯ್ತದ? ಅದರಲ್ಲೂ ನಮ್ಮ ನೀನು ನನ್ನ ತಾಲೂಕು ತಲೆ ಕೆಡ್ಸ್ಕೊಂಬೇಡ ಬಾ ನೀನು. ಮತ್ತೊಂದು ಆಡಿಯೋದಲ್ಲಿ ಸ್ನೇಹಿತನ ಜೊತೆ ಗುತ್ತಿಗೆದಾರ ಚೆಲುವರಾಜು ಮಾತನಾಡಿದ್ದು, ಶಾಸಕರ ಬಳಿ ಹೋಗದಂತೆ ಬೆದರಿಕೆ ಒಡ್ಡಿದ್ದರು ಎಂಬ ಮಾತು ಕೇಳಿಬಂದಿದೆ. ಶಾಸಕರು ನನಗೆ ತೊಂದರೆ ಕೊಟ್ಟವರಲ್ಲ, ಯಾರೋ ಅವರಿಗೆ ಸುಮ್ಮನೆ ಹೇಳಿದ್ದಾರೆ ಎಂಬ ಸಂಭಾಷಣೆ ಮತ್ತೊಂದು ಆಡಿಯೋದಲ್ಲಿದ್ದು, ಆ ಆಡಿಯೋ ವೈರಲ್ ಆಗಿದೆ. ಇದು ಮೋಸ್ಟ್ಲಿ ಇದು ವೇಲುದೇ ಕೆಲಸ ಅಣ್ಣ. ಮಾತಿಲ್ಲ. ಅದು ಏನಾಗಿತ್ತು ಅಂದ್ರೆ MLA ಹತ್ರಕ್ಕೆ ಹೋಗ್ಬೇಡ ನೀನು ಅಂತ ನನಗೆ 4-5 ಸಲ ವಾರ ಮಾಡಿದ್ರು. ಏನೋ ಅಲ್ಲಿ ನೀನೇನೋ ಲಿಂಕ್ ಇಟ್ಕೊಂಡಿದ್ಯಂತೆ, ನೀನ್ ಆ ಕಡೆ ಈ ಕಡೆ ನನ್ನ ಎದುರಿಸಕ್ಕೆ ಈ ಕೆಲಸ ಮಾಡಿರ್ತಾರೆ ಅಂತ ಅನಿಸ್ತಣ ನನಗೆ. ನನ್ನನ್ನ ಅಲ್ಲಿ ಹೋಗ್ಬೇಡ ಅಂತ ಎದುರಿಸಕ್ಕೆ ಈಗ ನಾನು ಎರಡು ಕಡೆ ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಯಪ್ಪ ನಾನು ನಿನ್ಗೆ ಅವತ್ತು ಹೇಳ್ದೆ, ನನ್ಗೇನು ಮೋಸ ಮಾಡಿಲ್ಲ. ಆ ಯಪ್ಪ ಕೆಲಸ ಕೊಟ್ಟಿರೋದಕ್ಕೆ, ಆ ಯಪ್ಪ MLA ಆಗಿರೋದಕ್ಕೆ ನನ್ನ ಅನ್ನ ತಿಂತಾ ಇದ್ದೀನಿ. ನಿನ್ನ ಹತ್ರ ಈ ವಿಚಾರ ನಾನು ಅವತ್ತು ಹೇಳ್ದೆ. ಈ ಯಪ್ಪ ಬಿಡ, ಅವನಿಗೆ ಏನ್ ಎದುರ್ಕತ್ಯ ಅಂತ ಈ ಯಪ್ಪ ಏನು ಕಾಂಟ, ಇದು ಯಾರೋ ಹೇಳವ್ರ ಅವ್ರ ಕಿವಿಗೆ. ಸುಮ್ನೆ ಮುನಿರತ್ನ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಬೆನ್ನಲ್ಲೇ ಮತ್ತೊಂದು ಆಡಿಯೋ ರಿಲೀಸ್ ಆಗಿದೆ. ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಆದರೆ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಹೊರಬರಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಡೆಂಘಿ ಜೊತೆಗೆ ಮತ್ತೊಂದು ಆತಂಕ ಶುರುವಾಗಿದೆ. ಕೇರಳದ ನಿಫಾ ರಾಜ್ಯಕ್ಕೂ ಕಾಲಿಟ್ಟಿದೆ ಎನ್ನಲಾಗ್ತಾ ಇದೆ. ಶಂಕಿತ ನಿಫಾಗೆ ವಿದ್ಯಾರ್ಥಿಯೊಬ್ಬ ಬಲಿಯಾಗಿದ್ದಾನೆ. ಆದರೆ ಆರೋಗ್ಯ ಸಚಿವರು ಆತಂಕ ಬೇಡ ಅಂತ ಅಭಯ ಕೊಟ್ಟಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ನಿಫಾ ಆತಂಕ. ನಿಫಾಗೆ ವಿದ್ಯಾರ್ಥಿ ಬಲಿನ. ರಾಜ್ಯದಲ್ಲಿ ಮತ್ತೆ ನಿಫಾ ಟೆನ್ಷನ್ ಶುರುವಾಗಿದೆ. ಕೇರಳದಲ್ಲಿ ಅಬ್ಬರಿಸುತ್ತಿರುವ ನಿಫಾ ರಾಜ್ಯಕ್ಕೂ ಗಂಡಾಂತರ ತಂದಿದೆ. ಇಂಜಿನಿಯರಿಂಗ್ ಓದುತ್ತಿದ್ದ 23 ವರ್ಷದ ಯುವಕ ಕೇರಳದಲ್ಲಿ ನಿಫಾಗೆ ಬಲಿಯಾಗಿದ್ದಾನೆ ಎನ್ನಲಾಗ್ತಿದೆ. ನಿಫಾಗೆ ವಿದ್ಯಾರ್ಥಿ ಬಲಿ. ಕೇರಳದ ಮಲಪುರಂ ಮೂಲದ ವಿದ್ಯಾರ್ಥಿ ಬೆಂಗಳೂರಿನ ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದುತ್ತಿದ್ದ. ಕಾಲಿಗೆ ಪೆಟ್ಟು ಬಿದ್ದ ಕಾರಣ ಆಗಸ್ಟ್ 25ರಂದು ತನ್ನೂರಿಗೆ ತೆರಳಿದ್ದ. ಸೆಪ್ಟೆಂಬರ್ 5ರಂದು ಯುವಕನಿಗೆ ಜ್ವರ ಕಾಣಿಸಿಕೊಂಡಿತ್ತು. ಹತ್ತಿರದ ಕ್ಲಿನಿಕ್ನಲ್ಲಿ ಚಿಕಿತ್ಸೆ ಪಡೆದರೂ ಸುಧಾರಿಸಿಲ್ಲ. ಸೆಪ್ಟೆಂಬರ್ 6ರಂದು ಯುವಕನಿಗೆ ವಿಪರೀತ ವಾಂತಿ ಶುರುವಾಗಿದೆ. ಆರೋಗ್ಯ ಬಿಗಡಾಯಿಸಿದ ಕಾರಣ ಸೆಪ್ಟೆಂಬರ್ 7ರಂದು ಆತನನ್ನು ಕೇರಳದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಯುವಕ ಸೆಪ್ಟೆಂಬರ್ 8ರಂದು ಕೊನೆಯುಸಿರೆಳೆದಿದ್ದಾನೆ. ಮೃತ ಯುವಕನ ಬ್ಲಡ್ ಹಾಗೂ ಸಿರಮ್ ಸ್ಯಾಂಪಲ್ನಲ್ಲಿ ನಿಫಾ ಪಾಸಿಟಿವ್ ಬಂದಿದೆ. ಯುವಕನ ಬ್ಲಡ್ ರಿಪೋರ್ಟ್ ಪ್ರೈಮರಿ ಪರೀಕ್ಷೆಯಲ್ಲಿ ಪಾಸಿಟಿವ್ ಬಂದಿದೆ. ಮತ್ತೊಮ್ಮೆ ಯುವಕನ ಬ್ಲಡ್ ಸ್ಯಾಂಪಲ್ ಲ್ಯಾಬ್ಗೆ ಕಳುಹಿಸಲಾಗಿದ್ದು ಅಂತಿಮ ವರದಿಗೆ ಕಾಯಲಾಗ್ತಿದೆ. ಈಗ ನಿಫಾಗೆ ಒಬ್ಬ ವಿದ್ಯಾರ್ಥಿ ಬಲಿಯಾಗಿದ್ದಾನೆ ಕೇರಳದಲ್ಲಿ. ಅದು ಹಿಂದೆಯಿಂದ ಅನೇಕ ಸಂದರ್ಭಗಳಲ್ಲಿ ಆಗ್ತದೆ. ಕರ್ನಾಟಕದಲ್ಲಿ ಅದು ಕೂಡ ನಿಫಾ ಒಂದು ಪ್ರಕರಣಗಳು ಬಂದಿಲ್ಲ ಇದುವರೆಗೂ. ಕೇಂದ್ರ ಸರ್ಕಾರ ಸಹ ಏರಾಡ್ ಘೋಷಣೆ ಮಾಡೋದು. ಅದು ಕೇರಳ, ಅದು ಬೆಂಗಳೂರು ವಿದ್ಯಾರ್ಥಿ ಹುಡುಗ ಸರ್, ಕೇರಳಕ್ಕೆ ಹೋಗಿ ಈಗ ಬಲಿಯಾಗಿದ್ದಾನೆ ಸರ್. ಹೌದು, ಅದರಿಂದ ಅದೆಲ್ಲ ನಾವು ವಿಚಾರಣೆ ಮಾಡ್ತೀವಿ. ಆದರೆ ಏನೇನು ಈಗಾಗಲೇ ಡೆಂಗ್ಯೂ ವಿಚಾರ ಇದೆ ಎಲ್ಲದರಲ್ಲೂ ಕೂಡ ಎಚ್ಚರಿಕೆ ಕ್ರಮಗಳು ತೊಗೊಂಡಿದ್ದೀವಿ. ಅದನ್ನು ಮುಂದುವರಿಸ್ತೀವಿ. ಅದರ ಬಗ್ಗೆ ನಾವು ಅದರ ಬೆಳವಣಿಗೆ ಅಥವಾ ಹರಡುವಿಕೆ ಆಗ್ತದೆ ಇರುವಾಗ ಅದನ್ನು ಕೂಡ ನಾವು ಚೆಕಪ್ ಮಾಡ್ತೀವಿ. ನಿಫಾಗೆ ಬಲಿಯಾದ ಶಂಕಿತ ವಿದ್ಯಾರ್ಥಿ ಸಂಪರ್ಕಿತರ ಹುಡುಕಾಟ ಶುರುವಾಗಿದೆ. 70 ಜನ ಪ್ರೈಮರಿ ಕಾಂಟ್ಯಾಕ್ಟ್ನಲ್ಲಿ ಇದ್ದವರು ಕೇರಳ ಮೂಲದವರು ಎನ್ನಲಾಗ್ತಿದೆ. ಆದರೂ ಬೆಂಗಳೂರಿನಲ್ಲಿ ಸಂಪರ್ಕಿತರನ್ನ ಪತ್ತೆ ಹಚ್ಚಲು
ಆರೋಗ್ಯ ಇಲಾಖೆ ಮುಂದಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.